ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರಿ ಅಧಿಕಾರಿಯಿಂದ ಕಿರಿಕ್. HBR ಲೇಔಟ್ನಲ್ಲಿ ಕಟ್ಟಡ ತೆರವಿಗೆ ಎಸಿಪಿ ಉಮಾಶಂಕರ್ ಅಡ್ಡಿ. ಡಾಕ್ಯುಮೆಂಟ್ಸ್ ತಗೊಂಡು ಸ್ಟೇಷನ್ಗೆ ಬನ್ನಿ ಅಂತ BDA ಅಧಿಕಾರಿಗಳಿಗೆ ವಾರ್ನಿಂಗ್. JCB ಡ್ರೈವರ್ ಮೇಲೂ ಹಲ್ಲೆ ನಡೆಸಿ ACP ದರ್ಪ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ಗಲಾಟೆ, ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ. ಇವರ ಜಗಳ ನೋಡಿ ಸ್ಟೇಷನ್ಗೆ ದೂರು ಕೊಡಲು ಬಂದವರು ಕಂಗಾಲು. ಸರ್ಕಾರದ ವಿರುದ್ಧ ಅಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡ ಬಿಜೆಪಿ JDS. ಕೋಲಾಹಲ ಸೃಷ್ಟಿಯಾಗುವ ಮೊದಲೇ ಪ್ರಮುಖ ಬಿಲ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಪ್ಲಾನ್. ಅಧಿವೇಶನದ ಆರಂಭದಲ್ಲೇ ಎರಡೂ ಸದನದಲ್ಲಿ ಗ್ರೇಟರ್ ಬೆಂಗಳೂರು ವಿವಿ ಮಸೂದೆ ಸೇರಿ ಕೆಲ ಬಿಲ್ಗಳ ಅಂಗೀಕಾರಕ್ಕೆ ಸಿದ್ಧತೆ. ಮದುವೆ ನೆಪದಲ್ಲಿ ಬಿಜೆಪಿಯ ಭಿನ್ನಮತೀಯರ ಗೌಪ್ಯ ಸಭೆ. ತಿಪ್ಟೂರಲ್ಲಿ ಮಾಜಿ ಸಚಿವ BC ನಾಗೇಶ್ ಮನೆಯಲ್ಲಿ ಸೇರಿದ ಭಿನ್ನಮತೀಯರು. ಯತ್ನಾಳ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಭಾಗಿ. ಸಚಿವ ಸ್ಥಾನ ಸಿಗದೇ ಇದ್ದಿದ್ದಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಹೈಕಮಾಂಡ್ CMಗೆ ಬಿಟ್ಟಿದ್ದು. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸಚಿವ ಸಂಪುಟ ಪುನರ್ರಚನೆಯ ಸುಳಿವು ಕೊಟ್ಟ ಶಾಸಕ AR ಕೃಷ್ಣಮೂರ್ತಿ. ನನಗೂ ಸಚಿವ ಸ್ಥಾನ ನಿಭಾಯಿಸೋ ಬುದ್ಧಿಶಕ್ತಿ ಇದೆ ಎಂದ ಕೊಳ್ಳೇಗಾಲ MLA. ವಕ್ಫ್ ಆಸ್ತಿಯನ್ನು ಹಿಂದೂ ಧಾರ್ಮಿಕ ಕೇಂದ್ರಗಳು ಒತ್ತುವರಿ ಮಾಡಿಲ್ಲ. ಕೆಲ ರಾಜಕಾರಣಿಗಳು ಪ್ರಬಲ ಅಲ್ಪಸಂಖ್ಯಾತರಿಂದಲೇ ಒತ್ತುವರಿ. ನನ್ನ ವರದಿಯ ಬಗ್ಗೆ ತನಿಖೆ ಮಾಡಿದರೆ ಬಹಳಷ್ಟು ಜನ ಜೈಲಿಗೆ ಹೋಗ್ತಾರೆ. ಸರ್ಕಾರದ ವಿರುದ್ಧ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ವಾಗ್ದಾಳಿ. ನಬಾರ್ಡ್ನಿಂದ ಕೇವಲ 2340 ಕೋಟಿ ಅನುದಾನ. 58% ಇಳಿಕೆ ಮಾಡಿದ್ರಿಂದ ರೈತರ ಮೇಲೆ ಎಫೆಕ್ಟ್ ಆಗುತ್ತೆ. ರೈತರ ಪರ ಅನ್ನೋರು ಯಾಕೆ ಮಾತನಾಡ್ತಾ ಇಲ್ಲ? ನಿನ್ನೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ. ಇವತ್ತು ಸಚಿವ ಚಲುವರಾಯಸ್ವಾಮಿ ಆಕ್ರೋಶ. ನಾನಲ್ಲಿ ಕ್ರಮದ ಬಗ್ಗೆ ಏನೂ ಮಾತನಾಡಿಲ್ಲ. ಮಕ್ಕಳ ಮೇಲೆ ಪ್ರಾಂಶುಪಾಲರಿಗೆ ಹತೋಟಿ ಇರಬೇಕು. ಅದಕ್ಕೆ ಪ್ರಾಂಶುಪಾಲರಿಗೆ ಹೇಳಿದ್ದು. ಟ್ರೋಲ್ ಮಾಡಿ ನನ್ನನ್ನು ಬಗ್ಗಿಸೋದಕ್ಕಾಗಲ್ಲ. ಕನ್ನಡ ಬರಲ್ಲ ಎಂಬ ಅಪಹಾಸ್ಯ ಪ್ರಸಂಗದ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ. ಜನರ ಕೆಲಸ ಮಾಡಿ ಕೊಡದಿದ್ರೆ ನಿನ್ನನ್ನು ಸಸ್ಪೆಂಡ್ ಮಾಡಿಸ್ತೀನಿ. ನೀನು ಹಕ್ಕುಪತ್ರ ಕೊಡದಿದ್ರೆ ನಾನೇ ನಿಮ್ಮ ಆಫೀಸಿಗೆ ಬರ್ತೀನಿ. ಚಿತ್ರದುರ್ಗದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ AEಗೆ ಸಂಸದ ಗೋವಿಂದ ಕಾರಜೋಳ ಫುಲ್ ಕ್ಲಾಸ್. ಹೈವೇನಲ್ಲಿ ನಿಲ್ಲದ ರಾಜಕೀಯ ಪುಡಾರಿಗಳ ಪುಂಡಾಟ. ಟೋಲ್ ಹಣ ಕಟ್ಟೋಕೆ ಧಿಮಾಕು ದೌಲತ್ತು. ಗಣಂಗೂರು ಟೋಲ್ನಲ್ಲಿ ಕಾಂಗ್ರೆಸ್ ಮುಖಂಡನಿಂದ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ. ಸ್ಥಳಕ್ಕೆ ಬಂದರೂ ದೂರು ದಾಖಲಿಸಿಕೊಳ್ಳದ ಪೊಲೀಸರು. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್. ಕೂಸು ಹುಟ್ಟೋ ಮೊದಲೇ ಕುಲಾವಿ ಹೋಲಿಸ್ತಾ ಇರೋ ಪಕ್ಷಗಳು. CM ಗಾದಿಗಾಗಿ ಎರಡೂ ಮೈತ್ರಿಕೂಟಗಳಲ್ಲಿ ಫೈಟ್. ನಮ್ಮವರೇ CM ಅಂತಿರೋ ಮಿತ್ರ ಪಕ್ಷಗಳ ನಾಯಕರು. ಮನೆಯಲ್ಲಿ ಸಿಕ್ಕ ಪ್ರತಿ ಪೈಸೆಗೂ ಲೆಕ್ಕ ಕೇಳ್ತಾ ಇರೋ ಲೋಕಾಯುಕ್ತ. ರೇಡ್ ಬಳಿಕ ನಗದು, ಹಣ, ಚಿನ್ನ, ಬೆಳ್ಳಿ, ಆಸ್ತಿ ಪತ್ರಗಳ ಪರಿಶೀಲನೆ. ಸರಿಯಾದ ದಾಖಲೆ ನೀಡಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕಂಟಕ. ದರ್ಶನ್ ಮಧ್ಯಂತರ ಬೇಲ್ ರದ್ದು ಕೋರಿ ಮೇಲ್ಮನವಿ ಅರ್ಜಿ ರೆಡಿ. ಇವತ್ತು ಅಥವಾ ನಾಳೆ ಸುಪ್ರೀಂಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ. ಆಪರೇಷನ್ ಟೆನ್ಷನ್, ರೆಗ್ಯುಲರ್ ಬೇಲ್ ಅರ್ಜಿ ಚಿಂತೆ. ತ್ರಿಶಂಕು ಸ್ಥಿತಿಯಲ್ಲಿ ಕೊಲೆ ಕೇಸ್ನ ಆರೋಪಿ. ಲೇಡೀಸ್ PGಗಳಿಗೆ ತಡರಾತ್ರಿಯಲ್ಲಿ ಯುವಕರ ಎಂಟ್ರಿ. ಅಲರ್ಟ್ ಆದ PG ಅಸೋಸಿಯೇಷನ್ನಿಂದ ಹೊಸ ರೂಲ್ಸ್. 24 ಗಂಟೆ ಸೆಕ್ಯೂರಿಟಿ, CCTV ದೃಶ್ಯಗಳ ಸ್ಟೋರೇಜ್. 90 ದಿನ ಇಡೋದು ಕಡ್ಡಾಯ. ಬೆಂಗಳೂರಿನ ಕೆಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಸ್ಥಗಿತ. 6-7 ತಿಂಗಳಿಂದ ವೇತನ ಸಿಗದೆ ಸಿಬ್ಬಂದಿ ಕಂಗಾಲು. ಕೆಲಸಕ್ಕೆ ಗೈರಾದ ಹಿನ್ನೆಲೆ ಇಂದಿರಾ ಕ್ಯಾಂಟೀನ್ಗಳು ತಾತ್ಕಾಲಿಕ ಬಂದ್.
ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಪರದಾಡೋ ರೋಗಿಗಳು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರ ಆಂಬ್ಯುಲೆನ್ಸನ್ನೇ ಲಗೇಜ್ ವಾಹನ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚೇರ್ಗಳನ್ನು ಸಾಗಿಸಿದ ಸಿಬ್ಬಂದಿ, ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ. ಜೀವದ ಹಂಗು ತೊರೆದು ನದಿ ದಾಟಿ ಶಾಲೆಗೆ ಹೋಗೋ ಮಕ್ಕಳು, ಎದೆ ಜಲ್ ಅನ್ಸುತ್ತೆ ವಿದ್ಯಾರ್ಥಿಗಳು ನದಿ ದಾಟೋ ದೃಶ್ಯ. ಬಳ್ಳಾರಿಯ ಬೆಣಕಲ್ಲು ಮತ್ತು ಬಾಣಾಪುರ ಮಧ್ಯದಲ್ಲಿರೋ ನದಿಯಲ್ಲಿ ಜೀವ ಭಯದಲ್ಲೇ ಜನರ ಓಡಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.